ನಮಸ್ತೆ ವೀಕ್ಷಕರೇ, ಎನ್ಆರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು 20/30 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಒಳಗೆ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವೀಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ನೀವು 2 ಕಾರು ಮತ್ತು ಸುಮಾರು 2 ವೀಲರ್ಸ್ನ ನಿಲ್ಸ್ಕೊಬೋದು. ಇಲ್ಲಿ ನಿಮಗೆ ಶೂ ರ್ಯಾಕ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಶೂ ರ್ಯಾಕ್ ಅವರೇ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಾಪರ್ಟಿಲಿ ನಿಮಗೆ 8000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ, ಜೊತೆಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನಿಮಗೆ ಒಂದು ವಾಶ್ರೂಮ್ ಅಟ್ಯಾಚ್ ಆಗಿದೆ. ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಸಿಲಿಂಡರಿಗೆ ಅಂತ ಅಂದ್ಬಿಟ್ಟು ಈ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲೇ ಸಿಲಿಂಡರ್ಸ್ನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಈ ಡೋರ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ನೀವು ಇನ್ ಕೇಸ್ ಮನೆಗೆ ಶಿಫ್ಟ್ ಆಗೋವಾಗ ನಿಮಗೆ ಏನೇನಿರುತ್ತೆ ಸಾಮಾನದೆಲ್ಲ ಎತ್ಕೊಂಡು ಹೋಗೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿಂದನೇ ಶಿಫ್ಟಿಂಗ್ ಪ್ರೊಸೆಸ್ನ ಮಾಡ್ಬೋದು. ಸೊ ಅದಕ್ಕೆ ಅಂತ ಈ ಡೋರ್ನ ಕೊಟ್ಟಿದ್ದಾರೆ. ಅದಕ್ಕೆ ಲಾಕ್ ಕೂಡ ಇದೆ, ಸೊ ದಟ್ ನೀವು ಲಾಕ್ ಮಾಡಿ ಇಟ್ಕೊಬೋದು. ನಿಮಗೆ ಮೇನ್ ಡೋರ್ ಎಲ್ಲನೂ ಕೂಡ ಕಂಪ್ಲೀಟ್ ಟೀಕ್ವುಡ್ಡಲ್ಲೇ ಬರುತ್ತೆ. ನೀವು ವಿಂಡೋಸ್ ಫ್ರೇಮಿಂಗ್ ಅಥವಾ ಡೋರ್ಸ್ ಯಾವುದೇ ನೋಡಿದ್ರು ನಿಮಗೆ ಟೀಕ್ವುಡ್ಡಿಂದ ಇದೆ. ನಾವೀಗ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀವಿ. ನೀವು ಮೇಲ್ ನೋಡ್ಬೋದು, CMC ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ, ಅದು ವಿತ್ ಲೈಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ನೀವು TV ಕ್ಯಾಬಿನೆಟ್ ನೋಡ್ಬೋದು. ನೀವು ಇಲ್ಲಿ TV ಕ್ಯಾಬಿನೆಟ್ದು ಯೂನಿಕ್ ಡಿಸೈನ್ ನೋಡ್ಬೋದು. ಇದು ನಿಮಗೆ ಚಾರ್ಕೋಲ್ ಫಿನಿಶಿಂಗ್ ಬರುತ್ತೆ. ಸೊ ಅದು ವಿತ್ ನಿಮಗೆ ಇಲ್ಲಿ ಏನು ಗೋಲ್ಡ್ ಡಿಸೈನ್ಸ್ ಕಾಣಿಸ್ತಾ ಇದೆ ಅದರಿಂದ ನಿಮ್ಗೆ ಲಕ್ಸುರಿಯಾಗಿ ಕಾಣುತ್ತೆ. ಸೊ ನಿಮಗೆ ಸೈಡಲ್ಲೂ ಕೂಡ ನಿಮಗೆ ಶೋ ಪೀಸಸ್ ಅರೇಂಜ್ ಮಾಡೋಕ್ಕೆ ವಿತ್ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಿಚನ್ ನೋಡ್ಬೋದು. ಇಲ್ಲಿ ನಿಮಗೆ ಹೈಡ್ರಾಲಿಕ್ ಕ್ಲೋಸರ್ಸ್ ಮಾಡಿದ್ದಾರೆ ಸ್ಟೋರೇಜಿಗೆಲ್ಲ ಕೂಡ. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಗೋದ್ರೇಜ್ ಬ್ರ್ಯಾಂಡದೇ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬ್ಯಾಸ್ಕೆಟ್ಸ್ ಥರ ಮಾಡಿದ್ದಾರೆ, ನಿಮಗೆ ವೆಜಿಟೇಬಲ್ಸ್ ಆ ಥರ ಎಲ್ಲ ಸ್ಟೋರ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನಿಮಗೆ ಪ್ಯಾಂಟ್ರಿ ಯೂನಿಟ್ ಕೂಡ ಬರುತ್ತೆ. ಇದು ಕಿಚನ್. ನಿಮಗೆ ಕಿಚನ್ ಪಕ್ಕದಲ್ಲಿ ಇಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಡೋರ್ಸ್ ಹಾಕಿ ನಿಮಗೆ ಇಲ್ಲಿ ಒಂದು ಪೂಜೆ ರೂಮ್ ಮಾಡಿದ್ದಾರೆ. ಇದಕ್ಕೂ ಕೂಡ ನಿಮಗೆ ಫ್ರೇಮಿಂಗ್ ಎಲ್ಲ ನೀವು ಟೀಕ್ವುಡ್ದೇ ನೋಡ್ಬೋದು. ಇಲ್ಲಿ ನಿಮಗೆ ದೇವ್ರ ಮನೆ ಬರುತ್ತೆ. ನಿಮಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಯೂನಿಟ್ ಮಾಡಿದ್ದಾರೆ, ವಾಶ್ ಬೇಸಿನ್ ಹಾಕಿ. ಸೊ ಅದು ನಿಮಗೆ ಕಿಚನ್ಗೆ ಅಟ್ಯಾಚ್ ಬರುತ್ತೆ. ಇಲ್ಲೂ ಕೂಡ ನೀವು ಫ್ರಿಡ್ಜ್ ಏನಾದರೂ ಸ್ಟೋರ್ ಮಾಡಬೇಕಿದ್ರೆ ಪ್ಲಗ್ ಪಾಯಿಂಟ್ ಕೊಟ್ಟು ಈ ಸ್ಪೇಸ್ನ ಬಿಟ್ಟಿದ್ದಾರೆ. ನಾವೀಗ ಫಸ್ಟ್ ಬೆಡ್ರೂಮ್ ನೋಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಸ್ಟೋರೇಜಿಗೆ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ರೋಬ್ ಮಾಡಿದ್ದಾರೆ. ಮತ್ತು ಮೇಲೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಮಿರರ್ ಅಟ್ಯಾಚ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಇಲ್ಲಿಂದ ನಿಮಗೆ ಒಂದು ಸೆಟ್ಔಟ್ ಬರುತ್ತೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಡೋರ್ ಹಿಂದೆಗಡೆ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ ಈ ರೂಮಲ್ಲಿ. ನಾವು ಈಗ ನೆಕ್ಸ್ಟ್ ರೂಮ್ ಎಂಟರ್ ಆಗೋ ಸ್ಪೇಸಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟು ಇದನ್ನು ನೀವು ಸ್ಟಡಿ ಟೇಬಲ್ ಆಗಿ ಮಾಡ್ಕೊಬೋದು. ಸೊ ಅದಕ್ಕೆ ಅಂತ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ನಾವೀಗ ಸೆಕೆಂಡ್ ರೂಮ್ ನೋಡ್ತಾ ಇದ್ದೀವಿ.
ಇದು ಡಿಫ್ರೆಂಟ್ ಕಲರ್ ಕಾನ್ಸೆಪ್ಟಲ್ಲಿ ಈ ಇಂಟೀರಿಯರ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಈ ವಾಲ್ನ ಅವರು ಪೇಂಟ್ ಮಾಡಿ ಒಂದು ಯುನಿಕ್ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಮ್ಯಾಚ್ ಆಗಬೇಕು ಅಂತ ವಾರ್ಡ್ರೋಬ್ಸ್ನ ಕೂಡ ಅವರು ಬ್ಲೂ ಕಲರಲ್ಲಿ ಮ್ಯಾಚ್ ಮಾಡಿದ್ದಾರೆ. ಸೊ ಇಲ್ಲೂ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ, ಮೇಲೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ನಿಮಗೆ ಮಿರರ್ ಕೂಡ ಅಟ್ಯಾಚ್ ಆಗಿದೆ ಡ್ರೆಸ್ಸಿಂಗ್ ಟೇಬಲ್ಗೆ, ಜೊತೆಗೆ ನಿಮಗೆ ಬಾತ್ರೂಮ್ ಕೂಡ ಈ ರೂಮಲ್ಲಿ ಅಟ್ಯಾಚ್ ಆಗಿದೆ. ಸೊ ಈ ವಾಲ್ನ ಅವರು ಪ್ಲೇನ್ ಬಿಡದೆ ನೀವು ಆ ರೂಮಲ್ಲಿ ಏನು ಡಿಸೈನ್ ನೋಡಿದ್ರಿ ಆ ಸೇಮ್ ಡಿಸೈನ್ನ ಇಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ. ನೀವು ಮೇಲೆ ಕೂಡ ನೋಡ್ಬೋದು ಸ್ಕೈಲೈಟ್ ಕಾನ್ಸೆಪ್ಟ್ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಓಪನ್ ಬಿಟ್ಟಿದ್ದಾರೆ, ಅದನ್ನು ಕೂಡ ಪ್ಲೇನ್ ಆಗಿ ಬಿಡದೆ ವಿತ್ ಲೈಟಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು. ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ ಅಟ್ಯಾಚ್ ಆಗಿದೆ, ನೀವು ನೋಡ್ಬೋದು ಹೈಡ್ರಾಲಿಕ್ ಕ್ಲೋಸರ್ದು ಕಾಟ್ ಅಟ್ಯಾಚ್ ಆಗಿದೆ. TV ಕ್ಯಾಬಿನೆಟ್ ಕೂಡ ಇದೆ. ಆ್ಯಂಡ್ ಈ ಕಡೆ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ. ಇಲ್ಲಿಂದ ನಿಮಗೆ ಒಂದು ಸ್ಮಾಲ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವಾಶ್ರೂಮ್ ಅಟ್ಯಾಚ್ ಆಗಿದೆ. ಈ ಫ್ಲೋರಲ್ಲಿ ನೀವು ಒಂದು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ, ಅದ್ರ ಜೊತೆಗೆ ಇದು ಒಂದು ಟೆರೆಸ್ ಏರಿಯಾ ಲೈಕ್ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟೀಸ್ಗೆ ಈ ಏರಿಯಾನ ಬಿಲ್ಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಮೇಲ್ಗಡೆ ಕವರ್ ಮಾಡಿರೋದ್ರಿಂದ ನಿಮಗೆ ಮಳೆ ಬಂದರೂ ಕೂಡ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿಂದ ನಿಮಗೆ ಲಾಸ್ಟ್ ಫ್ಲೋರ್ ಓವರ್ ಹೆಡ್ ಟ್ಯಾಂಕ್ ಏನಿದೆ ಅದಕ್ಕೆ ನಿಮಗೆ ಒಂದು ಲ್ಯಾಡರ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ವಾಷಿಂಗಿಗೂ ಕೂಡ ನಿಮಗೆ ಇಲ್ಲಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಪ್ಲಗ್ ಪಾಯಿಂಟ್ಸ್ ಕೂಡ ಇದೆ. ಇನ್ ಕೇಸ್ ನೀವು ವಾಷಿಂಗ್ ಮಿಷಿನ್ ಆ ಥರ ಏನಾದರೂ ಸ್ಟೋರ್ ಮಾಡಬೇಕಿದ್ರೆ ಅದು ಇಲ್ಲಿ ಇಟ್ಕೊಬೋದು. ಆ್ಯಂಡ್ ಜೊತೆಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪ್ರಾಪರ್ಟಿ ಸುತ್ತಮುತ್ತ ಏನೇನಿದೆ ಅಂತ ನೋಡೋದಾದರೆ ಸೋಂಪುರ ಟೋಲ್ ನಿಮಗೆ ತುಂಬ ಹತ್ತಿರದಲ್ಲಿದೆ, ಮತ್ತು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ತುಂಬ ನಿಯರ್ ಬೈ ಇದೆ. ಜೊತೆಗೆ ನಿಮಗೆ RV ಆರ್ಕಿಟೆಕ್ಚರಲ್ ಕಾಲೇಜ್ ಇದೆ, ಮತ್ತು 50 ಮೀಟರ್ಸಲ್ಲಿ ನಿಮಗೆ ರಾಯರ ಮಠ ಬರುತ್ತೆ. ಸೊ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.